ಪ್ರತಿ ಊರಿನಲ್ಲೂ ಕತ್ತಲಲ್ಲಿ ಯಾವುದೋ ಒಂದು ಶಾಪ ಇರುತ್ತೆ ಅಂತ ಹೇಳ್ತಾರೆ. ಈ ಊರಲ್ಲಿ ಕೂಡ ಅಂಥದೇ ಒಂದು ಭಯ ಇತ್ತು. ಎಷ್ಟೋ ಜನ ಮುಗ್ಧ ಹುಡುಗಿಯರ ಜೀವನನ ಸರ್ವನಾಶ ಮಾಡಿಬಿಟ್ಟಿತ್ತು. ಜನ ಯಾರನ್ನ ಪಿಶಾಚಿ ಅನ್ಕೊಂಡಿದ್ರೋ ಸತ್ಯವಾಗಿ ಅವಳೇ ಅನ್ಯಾಯಕ್ಕೊಳಗಾಗಿದ್ಲು. ಆದ್ರೆ ಒಬ್ಬ ತಾಯಿ ಸತ್ಯಕ್ಕೋಸ್ಕರ ನಿಂತ್ಕೊಂಡಾಗ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಕೂಡ ಬೂದಿ ಆಗೋಗುತ್ತೆ. ಈ ಕಥೆ ನಮ್ಮ ಸೀತೆದು, ಒಂದು ಶಾಪದ್ದು ಮತ್ತೆ 3 ಅತೃಪ್ತ ಆತ್ಮಗಳದ್ದು. ಅದಕ್ಕೆ ಬೇಕಾಗಿದ್ದಿದ್ದು ಮುಕ್ತಿ ಮಾತ್ರ. ಪುರೋಹಿತರೇ, ಅನರ್ಥ ಆಗೋಗಿದೆ. ಈ ಮಗು ನೋಡಿ ಇದನ್ನ. ಪುರೋಹಿತ ಎದ್ದು ಮಗು ಮೇಲಿಂದ ಬಟ್ಟೆಯನ್ನ ಸರಿಸಿ ಮಗುನ ನೋಡಿದ ತಕ್ಷಣ ಅವನಿಗೆ ತುಂಬಾ ಭಯ ಆಗುತ್ತೆ. ಮತ್ತೆ ಇದು ಅದೇ ಭಯಾನಕ ಶಾಪದ ಸೂಚನೆ ತಾಯಿ. ಆ ಮಗು ಚರ್ಮವಿಲ್ಲದೆ ಹುಟ್ಟಿರುತ್ತೆ. ಅದರ ದೇಹ ಮಾಂಸದ ಮುದ್ದೆಯಂತೆ ಕಾಣ್ತಾ ಇದೆ. ನಾವಾಗ್ಲೇ ಆ 3 ಮಕ್ಕಳನ್ನ ಬಲಿ ಕೊಟ್ಟಾಗಿದೆ. ಮತ್ತೆ ಈ ಶಾಪ ಯಾಕೆ ವಾಪಸ್ ಬಂತು? ಯಾಕಂದ್ರೆ ಆ ಪಿಶಾಚಿಯ ತಾಯಿ ಇನ್ನೂ ಜೀವಂತವಾಗಿದ್ದಾಳೆ. ಎಲ್ಲಿವರೆಗೂ ಸೀತಾ ಜೀವಂತವಾಗಿರ್ತಾಳೋ ಅಲ್ಲಿವರೆಗೂ ಈ ಹಳ್ಳಿ ಉಳ್ಕೊಳ್ಳೋದಿಲ್ಲ. ನಾವು ಏನೇ ಆದ್ರೂ ಆ ಸೀತಾನ ಹುಡುಕ್ಲೇಬೇಕು. ಅವಳನ್ನ ಕೊಲ್ಲಲೇಬೇಕು. ಆಕಾಶದಲ್ಲಿ ಜೋರಾಗಿ ಮಿಂಚ್ತಾ ಇದೆ. ಗುಡುಗು ಶಬ್ದ ಮಾಡ್ತಾ ಇದೆ. ಅದೇ ರಾತ್ರಿ ಸೀತಾ ಒಂದು ಹಳೆಯ ದೊಡ್ಡ ಮರದ ಕೆಳಗೆ ಬಚ್ಚಿಟ್ಕೊಂಡಿದ್ದಾಳೆ. ಅವಳು ಏದುಸಿರು ಬಿಡ್ತಾ ಹೆದರಿಕೆಯಿಂದ ಈ ಕಡೆ ಆ ಕಡೆ ನೋಡ್ತಾ ಇದ್ದಾಳೆ. ಆಗ ಅವಳಿಗೆ ಒಣಗಿದ ಎಲೆಗಳ ಮೇಲೆ ಯಾರೋ ನಡೀತಾ ಇರೋ ಶಬ್ದ ಕೇಳಿಸ್ತಿದೆ. ಅವಳು ಪಕ್ಕದಲ್ಲಿದ್ದ ಒಂದು ಕಲ್ಲು ತಗೊಂಡು ಬರ್ತಿದ್ದವನನ್ನ ಎದುರಿಸೋದಕ್ಕೆ ರೆಡಿ ಆಗ್ತಾಳೆ. ಯಾರದು? ಮುಂದೆ ಬರಬೇಡಿ, ನನ್ನ ಹತ್ರ ಬರಬೇಡಿ, ಇಲ್ಲ ಅಂದ್ರೆ ನಾನು ದಾಳಿ ಮಾಡ್ಬಿಡ್ತೀನಿ. ಮರಗಳ ಹಿಂದಿನಿಂದ ಒಬ್ಬ ಹುಡುಗಿ ಹೊರಗೆ ಬರ್ತಾಳೆ. ಅವಳು ತಾರಾ, ಸೀತೆಯ ತಂಗಿ. ತಾರಾ ಸೀತಾ ಹತ್ರ ಬಂದು ಅವಳನ್ನ ಅಪ್ಕೋತಾಳೆ. ಅಕ್ಕ ನೋಡು, ನಾನು ತಾರಾ ಬಂದಿದ್ದೀನಿ. ಆ ಕಲ್ಲನ್ನ ಕೆಳಗೆ ಹಾಕು. ನಂಗೆ ತುಂಬಾ ಭಯ ಆಗ್ತಿದೆ ತಾರಾ. ಊರ್ನವರೆಲ್ಲ ನನ್ನ ಪಿಶಾಚಿ ಅನ್ಕೊಂಡಿದ್ದಾರೆ. ನೀನ್ ಮೊದ್ಲು ಅಳೋದ್ ನಿಲ್ಸು ಅಕ್ಕ. ಈಗ ನೀನು ತುಂಬಾ ಧೈರ್ಯವಾಗಿರ್ಬೇಕು. ನನ್ ಮಗು ಹಾಗಿದ್ದಿದ್ರಲ್ಲಿ ನನ್ ತಪ್ಪೇನಿತ್ತು? ಆ ಪುರೋಹಿತ ಅದಲ್ಲದೆ 3 ಮಕ್ಕಳನ್ನ ಕೊಂದು ಬಿಟ್ಟ. ಆ ಪುರೋಹಿತ ಮತ್ತೆ ಅಮ್ಮ ನಿನ್ನ ಹುಚ್ಚರ ಹಾಗೆ ಹುಡುಕ್ತಾ ಇದ್ದಾರೆ. ನಾವಿಲ್ಲಿಂದ ದೂರ ಹೋಗೋದೇ ಒಳ್ಳೇದು. ಅವರಿಬ್ಬರು ನಿಧಾನವಾಗಿ ದಟ್ಟವಾದ ಕಾಡಿನ ಕಡೆ ಹೊರಟು ಬಿಡ್ತಾರೆ. ದೇವಸ್ಥಾನದಲ್ಲಿ ಪುರೋಹಿತ ಹೋಮಕುಂಡದ ಮುಂದೆ ಕೂತಿದ್ದಾನೆ. ಅಲ್ಲಿ ಕೆಲವು ವಿಚಿತ್ರ ವಸ್ತುಗಳನ್ನ ಇಟ್ಕೊಂಡಿದ್ದಾನೆ. ಅಲ್ಲಿ ಮನುಷ್ಯರ ತಲೆ ಬುರುಡೆ, ಪ್ರಾಣಿಗಳ ಮೂಳೆಗಳು, ಕಪ್ಪು ಹಗ್ಗ. ಅವನು ಕೆಲವು ಮಂತ್ರಗಳನ್ನ ಹೇಳ್ತಾನೆ. ಬೆಂಕಿಗೆ ಏನೋ ಹಾಕ್ತಾನೆ. ಆಯಾ ಸ್ವಲ್ಪ ದೂರದಲ್ಲಿ ನಿಂತಿದ್ದಾಳೆ. ಅವಳು ತುಂಬಾ ಚಿಂತೆಯಲ್ಲಿದ್ದಾಳೆ. ಈ ವಿಚಿತ್ರವಾದ ಪೂಜೆ ಕೆಲಸ ಮಾಡುತ್ತಾ? ಊರ್ನವರೆಲ್ಲ ತುಂಬಾ ಹೆದರುಕೊಂಡಿದ್ದಾರೆ. ಇದ್ಯಾವುದೇ ಪೂಜೆ ಅಲ್ಲ ತಾಯಿ, ಇದು ಆ 3 ಆತ್ಮಗಳನ್ನ ಬಂಧಿಸೋ ಪ್ರಯತ್ನ. ಪುರೋಹಿತ ಮಂತ್ರ ಹೇಳ್ತಾ ಹೋಗ್ತಿದ್ದ ಹಾಗೆ ಆ 3 ಮಕ್ಕಳ ಆತ್ಮಗಳು ಅವರ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಅದನ್ನ ನೋಡಿ ಆಯಾಗೆ ಹೆದರಿಕೆ ಆಗುತ್ತೆ. ನೋಡು, ಅವರೆಲ್ಲ ಬಂದ್ಬಿಟ್ರು. ಅವರು ತಮ್ಮ ಚರ್ಮನ ವಾಪಸ್ ಕೇಳ್ತಿದ್ದಾರೆ. ಸುಮ್ನೆ ಇರಿ, ಅವಳು ನಮ್ಗೆ ಏನು ಮಾಡೋದಕ್ಕಾಗಲ್ಲ. ಅವಳ ಚರ್ಮ ನನ್ನ ಹತ್ರ ಇನ್ನೂ ಸುರಕ್ಷಿತವಾಗಿದೆ. ಪುರೋಹಿತ ಒಂದು ಹಳೆಯ ಮರದ ಪೆಟ್ಟಿಗೆ ತಗೋತಾನೆ. ಮತ್ತೆ ಆ ಮಕ್ಕಳ ಆತ್ಮಗಳನ್ನ ನೋಡಿ ಜೋರಾಗಿ ನಗ್ತಾನೆ. ಎಲ್ಲಿವರೆಗೂ ಇದು ನನ್ನ ಹತ್ರ ಭದ್ರವಾಗಿರುತ್ತೋ ನಾನ್ ಮಾಡೋ ಕೆಲ್ಸ ಯಶಸ್ವಿಯಾಗುತ್ತೆ. ಹಾಗಾದ್ರೆ ನಾವ್ಯಾಕೆ ಸೀತಾನ ಕೊಲ್ಬೇಕು? ಸೀತಾನ ಸಾಯಿಸೋದ್ರಿಂದ ಹಳ್ಳಿಯವರ ಗಮನ ಬೇರೆ ಕಡೆ ತಿರುಗುತ್ತೆ, ಗೊತ್ತಾಯ್ತಾ? ಅವರು ನನ್ನನ್ನ ಭಗವಂತ ಅನ್ಕೋತಾರೆ. ಆಯಾ ನಿಧಾನವಾಗಿ ತಲೆ ಆಡಿಸ್ತಾಳೆ. ಈಗ ಪುರೋಹಿತನ ಯೋಜನೆ ಏನಂತ ಅವಳಿಗೆ ಅರ್ಥ ಆಗಿದೆ. ಆ ಮಕ್ಕಳ ಆತ್ಮಗಳು ಕಣ್ಣಲ್ಲಿ ನೀರಿಡ್ತಾ ಮಾಯ ಆಗೋಗುತ್ತೆ. ಸೀತಾ ಮತ್ತೆ ತಾರಾ ಕಾಡಿನಲ್ಲಿ ಹೋಗ್ತಾ ಹೋಗ್ತಾ ಒಂದು ಹಳೆಯ ಮಸೀದಿ ಹತ್ರ ಬರ್ತಾರೆ. ಇಬ್ರು ಅಲ್ಲೇ ಕೂತ್ಕೋತಾರೆ. ಈಗ ಅವರ ಜೀವನ ಹೇಗೆ ಮುಂದುವರಿಯುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೀತಾಗೆ ತನ್ನ ಸುತ್ತಮುತ್ತ ವಿಚಿತ್ರವಾಗಿ ಚಳಿ ಮತ್ತೆ ವಿಚಿತ್ರ ಅನುಭವ ಆಗುತ್ತೆ. ತಾರಾ, ನಿಂಗೂ ಚಳಿ ಆಗ್ತಾ ಇದೆಯಾ? ನಂಗಿಲ್ಲೇನೋ ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ. ಹೌದಕ್ಕ, ಗಾಳಿ ಯಾಕೋ ಇದ್ದಕ್ಕಿದ್ದಂಗೆ ತಣ್ಣಗಾಗಿದೆ. ನಾನು ಬೆಂಕಿ ಹಚ್ಚಕ್ಕೆ ಕಟ್ಟಿಗೆ ತಗೊಂಡ್ ಬರ್ತೀನಿ. ಹೀಗೆ ಹೇಳಿ ತಾರಾ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ಹೊತ್ತಾಗುತ್ತೆ. ಸೀತಾ ಅಲ್ಲಿ ಒಬ್ಳೇ ಕೂತ್ಕೊಂಡಿರ್ತಾಳೆ.
ಆಗ ಅವಳಿಗೆ ಹಿಂದೆಯಿಂದ ಮಕ್ಕಳು ಆಟ ಆಡ್ತಿರೋ ಶಬ್ದ ಕೇಳಿಸುತ್ತೆ. ಅವಳು ಹಿಂದೆ ತಿರುಗಿ ನೋಡಿದ ತಕ್ಷಣ ಭಯದಿಂದ ಒಂದು ಕ್ಷಣ ಎದೆ ಬಡಿತ ನಿಂತು ಹೋಗುತ್ತೆ. ಅಲ್ಲಿ ಅದೇ 3 ಹೆಣ್ಮಕ್ಕಳ ಆತ್ಮಗಳು ಸುತ್ತ ಕೂತು ಆಟ ಆಡ್ತಾ ಇರ್ತಾರೆ. ನೀವೆಲ್ಲ ಯಾರು? ಅವರ್ಯಾರು ಏನು ಮಾತಾಡಲ್ಲ. ಆ 3 ಜನ ಬಲಿ ಕೊಟ್ಟ ಮಕ್ಕಳ ಆತ್ಮಗಳು. ಅವರು ಮೊದಲು ಹಳ್ಳಿ ಕಡೆ ಕೈ ತೋರಿಸ್ತಾರೆ, ಆಮೇಲೆ ತಮ್ಮ ಕಡೆ ಕೈ ತೋರಿಸ್ಕೋತಾರೆ. ನೀವದೇ 3 ನತದೃಷ್ಟ ಮಕ್ಕಳ, ನೀವು ನನ್ನನ್ನು ಯಾಕೆ ಹೆದರಿಸ್ತಾ ಇದ್ದೀರಾ? ಸೀತಾಗೆ ಗಾಳಿಯಲ್ಲಿ ಏನೋ ಶಬ್ದ, ಅಳುವ ಶಬ್ದ ಕೇಳಿಸ್ತಾ ಇರುತ್ತೆ. ಅವರೇನೋ ಹೇಳ್ಬೇಕು ಅನ್ಕೋತಿದ್ದಾರೆ ಅನ್ನೋ ಹಾಗೆ. ನಿಮಗೆಲ್ಲ ಶಾಂತಿ ಬೇಕಾ? ಅಷ್ಟೊತ್ತಿಗೆ ತಾರಾ ಕಟ್ಟಿಗೆಗಳನ್ನ ತಗೊಂಡು ವಾಪಸ್ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಆ ಮಕ್ಕಳು ಮಾಯ ಆಗ್ತಾರೆ. ಸೀತಾ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾ ನಿಂತಿರ್ತಾಳೆ. ಅವಳಿಗೇನೋ ಒಂದು ದೊಡ್ಡ ವಿಷಯ ಅರ್ಥ ಆಗಿದೆ. ತಾರಾ, ಆ ಮಕ್ಕಳ ಆತ್ಮಗಳು ನನ್ನ ಹಿಂದೆ ಬಿದ್ದಿಲ್ಲ, ಬದಲಾಗಿ ಅವು ತಮ್ಮ ಚರ್ಮನ ಹುಡುಕ್ತಾ ಇದ್ದಾರೆ. ನೀನೇನ್ ಹೇಳ್ತಾ ಇದೀಯ ಅಕ್ಕ? ಇಲ್ಲಿ ಕೂತ್ಕೋಬಾ, ನಾನ್ ನಿಂಗೆಲ್ಲ ಹೇಳ್ತೀನಿ. ತಾರಾ ಅವಳ ಹತ್ರ ಕೂತ್ಕೊಂಡು ಎಲ್ಲ ವಿಷಯನ ಗಮನ ಇಟ್ಟು ಕೇಳ್ತಾಳೆ. ಊರಲ್ಲಿ ಪುರೋಹಿತ ಮತ್ತೆ ಆಯಾ ಅದೇ ಪೆಟ್ಟಿಗೆನ ತಗೊಂಡು ಮನೆಯೊಳಗೆ ಬರ್ತಾರೆ. ಪುರೋಹಿತ ಮಂಚದ ಮೇಲೆ ಕೂತ್ಕೋತಾನೆ, ಆ ಪೆಟ್ಟಿಗೆನ ಅದರ ಕೆಳಗೆ ಇಟ್ಟಿರ್ತಾನೆ. ನಂತರ ಇಬ್ರು ತಮ್ಮ ಪ್ಲಾನ್ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. ನಾವು ಬೆಳಗ್ಗೆ ಆಗ್ತಿದ್ದ ಹಾಗೆ ಕಾಡಿಗೆ ಬೇಟೆಗೆ ಹೋಗೋಣ. ಆ 3 ಹೆಣ್ಮಕ್ಳ ಮೂಳೆಗಳು ಸ್ಮಶಾನದಲ್ಲಿ ಹಾಗೆ ಇವೆ, ಆದ್ರೆ ಅವರ ಚರ್ಮ ನನ್ನ ಹತ್ರ ಈ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಅವರ ಮೂಳೆಗಳು ಮತ್ತೆ ಚರ್ಮನ ಒಟ್ಟಿಗೆ ಬೆಂಕಿಗೆ ಹಾಕಿ ಸುಟ್ರೆ ಏನಾಗತ್ತೆ? ತಲೆ ಕೆಟ್ಟಿದ್ಯಾ? ಆ ತರ ಆದ್ರೆ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ವ್ಯರ್ಥ ಆಗತ್ತೆ. ಆಗ ಆ ಆತ್ಮಕ್ಕೆ ಸಂಪೂರ್ಣವಾಗಿ ಮುಕ್ತಿ ಸಿಗುತ್ತೆ. ಆಗ ಅವರಿಗೆ ಕಿಟಕಿ ಹತ್ರ ಯಾರೋ ಇದ್ದ ಹಾಗೆ ಶಬ್ದ ಕೇಳುತ್ತೆ. ಹೊರಗಡೆ ಯಾರಿದ್ದಾರೆ? ಹೊರಗಿದ್ದಿದ್ದು ಬೇರೆ ಯಾರೂ ಅಲ್ಲ, ತಾರಾನೇ ಆಗಿರ್ತಾಳೆ. ಅವಳು ಪುರೋಹಿತ ಮತ್ತೆ ಆಯಾ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಆಯಾ ಕಿಟಕಿ ಹತ್ರ ಬಂದು ನೋಡೋಷ್ಟ್ರಲ್ಲಿ ತಾರಾ ವೇಗವಾಗಿ ಕಾಡಿನ ಕಡೆ ಓಡಿ ಹೋಗ್ತಾಳೆ. ಈಗ ಅವಳಿಗೆ ಎಲ್ಲ ವಿಷಯ ಗೊತ್ತಾಗಿರುತ್ತೆ. ಪುರೋಹಿತ ಮತ್ತೆ ಆಯಾ ಹೊರಗಡೆ ಬಂದು ತಾರಾ ಇದ್ದ ಜಾಗನ ನೋಡ್ತಾರೆ. ಅಲ್ಲಿ ಯಾರಿದ್ರು ಅಂತ ನೋಡೋಕೆ ಅವರಿಬ್ರು ಬಂದಿರ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಯಾರೂ ಕಾಣೋದಿಲ್ಲ. ಯಾವುದೋ ಕಾಡು ಪ್ರಾಣಿ ಇರ್ಬೇಕು. ನಾವೀಗ ಯಾವುದೇ ಎಡವಟ್ ಮಾಡ್ಕೋಬಾರ್ದು, ಸಮಯ ತುಂಬಾ ಕಮ್ಮಿ ಇದೆ. ಇನ್ನೊಂದ್ ಕಡೆ ಆಕಾಶ ನಿಧಾನವಾಗಿ ಕ್ಲಿಯರ್ ಆಗಿರುತ್ತೆ. ಆ ಪುರೋಹಿತ ಮತ್ತೆ ಆಯನ ವಿಷಯ ತಿಳ್ಕೊಂಡ ಮೇಲೆ ತಾರಾ ಕಾಡಲ್ಲಿ ವೇಗವಾಗಿ ಓಡ್ತಿದ್ದಾಳೆ. ಆಗ ಅವಳ ಕಾಲು ಒಂದು ಹಗ್ಗಕ್ಕೆ ಸಿಕ್ಕಾಕೊಂಡು ಕೆಳಗಡೆ ಬಿದ್ದುಬಿಡ್ತಾಳೆ. ಮರುಕ್ಷಣ ಆ ಪುರೋಹಿತ ಮತ್ತೆ ಆಯಾ ಅವಳೆದುರಿಗೆ ಬರ್ತಾರೆ. ಆಯಾ ತಕ್ಷಣ ಬಂದು ತಾರಾ ಜಡೆ ಹಿಡ್ಕೋತಾಳೆ. ಎಲ್ಲಿ ಓಡ ಹೋಗ್ತಾ ಇದೀಯಾ ಗುಬ್ಬಿ ಮರಿ? ನನ್ನ ಬಿಟ್ಬಿಡಿ, ನೀವಿಬ್ರು ತುಂಬಾ ದೊಡ್ಡ ಪಾಪಿಗಳು. ಸೀತಾ ಎಲ್ಲಿದ್ದಾಳೆ ಹೇಳು, ನಿಜ ಬಾಯ್ ಬಿಡು, ಇಲ್ದಿದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ನಾನ್ ಬೇಕಾದ್ರೆ ಸತ್ ಹೋಗ್ತೀನಿ, ಆದ್ರೆ ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ನಿಮಗ್ ಖಂಡಿತ ಹೇಳೋದಿಲ್ಲ. ಆಯಾ ತಾರಾಗೆ ಜೋರಾಗಿ ಕೆನ್ನೆಗೆ ಹೊಡಿತಾಳೆ. ನಂತರ ಆಯಾ ಬೇಗ ಒಂದು ದಪ್ಪ ಹಗ್ಗ ತೆಗೆದು ತಾರಾ ಕೈಗಳನ್ನ ಕಟ್ಟಿ ಹಾಕ್ತಾಳೆ. ಇವಳು ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ, ಇವಳನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಪುರೋಹಿತ ಕಟ್ಟಿ ಹಾಕಿದ್ದ ಹಗ್ಗ ಹಿಡ್ಕೊಂಡು ನಿರ್ದಯವಾಗಿ ಎಳ್ಕೊಂಡು ಹೋಗ್ತಾನೆ. ಅವರಿಬ್ರು ಕೋಪದಲ್ಲಿ ಆ ಊರಿನ ಸ್ಮಶಾನದ ಕಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಸೀತಾ ತಾರಾಗೋಸ್ಕರ ಕಾಯ್ತಾ ಇರ್ತಾಳೆ. ಅವಳು ಆ ಕಾಡಿನ ದಾರಿ ಕಡೆಗೆ ನೋಡ್ತಾನೆ ಇರ್ತಾಳೆ. ಆದ್ರೆ ತಾರಾ ಎಲ್ಲೂ ಕಾಣಿಸೋದೇ ಇಲ್ಲ. ತಾರಾ ಇಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ಬೇಕಾಗಿತ್ತು. ಅಯ್ಯೋ ದೇವ್ರೆ, ಅವಳನ್ನ ಕಾಪಾಡಪ್ಪ. ಅವಳು ತಿರುಗಿ ನೋಡಿದ ತಕ್ಷಣ ಅವಳ ಮುಂದೆ ಅದೇ 3 ಆತ್ಮಗಳು ಪ್ರತ್ಯಕ್ಷವಾಗಿರುತ್ತೆ. ಅವರು ಕಾಡಿನ ಇನ್ನೊಂದು ಭಾಗದಲ್ಲಿ ಸ್ಮಶಾನದ ಕಡೆ ಕೈ ತೋರಿಸ್ತಾರೆ. ಅದನ್ನ ನೋಡಿ ಸೀತಾಗೆ ತುಂಬಾ ಭಯ ಆಗತ್ತೆ. ನೀವೆಲ್ಲ ನಂಗೆ ಸರಿಯಾದ ದಾರಿ ತೋರಿಸ್ತಿದ್ದೀರಾ? ನನ್ನ ತಂಗಿ ತಾರಾ ಡೇಂಜರ್ ಅಲ್ಲಿದ್ದಾಳಾ? ಅವರೆಲ್ಲ ಇನ್ನೊಂದು ಕಡೆ ತಿರುಗಿ ನೋಡ್ತಾರೆ. ಅಲ್ಲೊಂದು ಹಳೆಯ ಕೊಡ್ಲಿ ಬಿದ್ದಿರುತ್ತೆ. ಸೀತಾಗೆ ಅವಳ ಮಾತು ಅರ್ಥ ಆಗುತ್ತೆ. ಅವಳು ತಕ್ಷಣ ಆ ಕೊಡ್ಲಿನ ತಗೋತಾಳೆ. ಇವತ್ತು ಆ ಭಯಂಕರವಾದ ಶಾಪ ಶಾಶ್ವತವಾಗಿ ಮುಗಿದು ಹೋಗುತ್ತೆ. ಸೀತಾ ಆ ಕೊಡ್ಲಿ ತಗೊಂಡು ಹಳ್ಳಿಯ ಸ್ಮಶಾನದ ಕಡೆ ಓಡ್ ಹೋಗ್ತಾಳೆ. ಆ 3 ಹುಡುಗಿಯರು ಅಲ್ಲೇ ಮಾಯ ಆಗ್ತಾರೆ. ಸ್ಮಶಾನದಲ್ಲಿ ತಾರಾನ ಒಂದು ಮರಕ್ಕೆ ಗಟ್ಟಿಯಾಗಿ ಕಟ್ಟಿ ಹಾಕಿರ್ತಾರೆ. ಪುರೋಹಿತ ಆ ಮರದ ಪೆಟ್ಟಿಗೆನ ಒಂದು ಕಲ್ಲಿನ ಮೇಲೆ ಇಡ್ತಾನೆ.
ಆಯಾ ಕೈಯಲ್ಲಿ ಒಂದು ಚೂಪಾದ ಚಾಕು ಇರುತ್ತೆ. ಸೀತಾ ಇಲ್ಲಿಗೆ ತಪ್ಪದೆ ಬರ್ತಾಳೆ ತನ್ನ ಪ್ರೀತಿಯ ತಂಗಿನ ಕಾಪಾಡೋದಿಕ್ಕೆ. ಆಗ ನಾವು ತುಂಬಾ ಸುಲಭವಾಗಿ ಅವಳ ಕಥೆನ ಇಲ್ಲೇ ಮುಗಿಸ್ಬಿಡ್ತೀವಿ. ಆಗ ಸೀತಾ ಮರದ ಹಿಂದಿನಿಂದ ಕೋಪದಿಂದ ಹೊರಗಡೆ ಬರ್ತಾಳೆ. ಅವಳು ತನ್ನ ಕೈಯಲ್ಲಿದ್ದ ಮರದ ಕೊಡ್ಲಿಯಿಂದ ಜೋರಾಗಿ ಆಯಾ ಕೈ ಕತ್ತರಿಸ್ತಾಳೆ. ಆ ಏಟಿನಿಂದ ಆಯಾ ಕೈ ಪೂರ್ತಿಯಾಗಿ ಕಟ್ಟಾಗಿ ಕೆಳಗೆ ಬಿದ್ದು ಹೋಗುತ್ತೆ. ಅವಳ ಕೈಯಲ್ಲಿದ್ದ ಚಾಕು ಕೂಡ ಬಿದ್ದೋಗುತ್ತೆ. ಆಯಾ ನೋವಿನಿಂದ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾಳೆ. ನನ್ನ ತಂಗಿನ ಬಿಟ್ಬಿಡಿ. ಪುರೋಹಿತ ಅವಳನ್ನ ತಡೆಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಕೈಯಲ್ಲಿ ಆಯುಧ ಇದ್ದ ಸೀತಾ ಅವನಿಗಿಂತ ಭಯಂಕರವಾಗಿರ್ತಾಳೆ. ಸೀತಾ ಮರದ ಪೆಟ್ಟಿಗೆನ ತಗೋತಾಳೆ. ಆಗ ಅಲ್ಲೇ ಇದ್ದ ಆ 3 ಸತ್ತ ಮಕ್ಕಳ ಮೂಳೆಗಳ ಮೇಲೆ ಅವಳ ದೃಷ್ಟಿ ಬೀಳತ್ತೆ. ಬೇಡ, ಅವನ ಮುಟ್ಬೇಡ. ಅಕ್ಕ, ಈ ಪೆಟ್ಟಿಗೆಯಲ್ಲಿ ಆ 3 ಮಕ್ಕಳ ಚರ್ಮ ಇದೆ. ಇದನ್ನ ಅವ್ರ ಮೂಳೆ ಜೊತೆ ಸುಟ್ಟು ಹಾಕೋದ್ರಿಂದ ಅವರಿಗೆ ಶಾಂತಿ ಸಿಗುತ್ತೆ. ಸೀತಾ ಕೋಪದಲ್ಲಿ ಪುರೋಹಿತನ ಕಡೆ ನೋಡ್ತಾಳೆ. ಇದೇ ನಿನ್ನ ನಿಜವಾದ ಶಕ್ತಿಯಾಗಿತ್ತು ಅಲ್ವಾ? ಇವತ್ತು ನಿನ್ನ ಶಕ್ತಿ ಸುಟ್ಟು ಬೂದಿ ಆಗುತ್ತೆ. ಆಗ ಪುರೋಹಿತ ನೆಲದ ಮೇಲಿದ್ದ ಮಣ್ಣು ತಗೊಂಡು ಸೀತಾ ಕಣ್ಣೊಳಗೆ ಹಾಕ್ಬಿಡ್ತಾನೆ. ಕೆಲವು ಕ್ಷಣ ಸೀತಾ ಕಣ್ಬಿಡೋದಿಕ್ಕಾಗಲ್ಲ. ಆಗ ಅವಳ ಕೈಯಲ್ಲಿದ್ದ ಕೊಡ್ಲಿ ಕೆಳಗೆ ಬಿದ್ದು ಹೋಗುತ್ತೆ. ಪುರೋಹಿತ ಆ ಕೊಡ್ಲಿನ ತಗೊಂಡು ಸೀತಾ ಮೇಲೆ ಇನ್ನೇನು ದಾಳಿ ಮಾಡೋಷ್ಟ್ರಲ್ಲಿ ಜೋರಾಗಿ ಬೀಸಿದ ಗಾಳಿ ಅವನನ್ನ ಹಾಗೆ ತಡೆದು ಬಿಡುತ್ತೆ. ಅದೇ ಕ್ಷಣ ಆ 3 ಮಕ್ಕಳ ಆತ್ಮ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ ಮತ್ತೆ ಪುರೋಹಿತನ್ನ ಹಿಡ್ಕೊಳ್ಳುತ್ತೆ. ಅವರನ್ನೆಲ್ಲ ನೋಡಿ ಪುರೋಹಿತನ್ಗೆ ತುಂಬಾ ಭಯ ಆಗುತ್ತೆ. ಏನಿದು? ಹೀಗಾಗ್ಬಾರ್ದು, ಹೀಗಾಗಕ್ ಸಾಧ್ಯ ಇಲ್ಲ. ಸೀತಾ ನಿಧಾನವಾಗಿ ಕಣ್ಣು ಬಿಡ್ತಾಳೆ. ಅವಳು ಬೇಗ ಆ ಮಕ್ಕಳ ಮೂಳೆಗಳನ್ನೆಲ್ಲ ತಗೋತಾಳೆ. ಎಲ್ಲವನ್ನ ಹೋಮಕುಂಡದ ಬೆಂಕಿಗೆ ಹಾಕ್ತಾಳೆ. ಆ ಮೂಳೆ ಮತ್ತೆ ಚರ್ಮ ಎಲ್ಲ ಸುಡ್ತಿದ್ದ ಹಾಗೆ ಆ 3 ಹುಡುಗಿಯರ ಆತ್ಮಗಳು ಒಂದೊಂದಾಗೆ ಗಾಳಿಯಲ್ಲಿ ಮಾಯ ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಮತ್ತೆ ಮೌನ ಆವರಿಸುತ್ತೆ. ಆಗ ಪುರೋಹಿತನ ಮೈ ಚರ್ಮ ಎಲ್ಲ ಕರಗಕ್ಕೆ ಶುರುವಾಗುತ್ತೆ. ಅವನ ದೇಹದಲ್ಲಿ ಬರೀ ಮಾಂಸ ಮಾತ್ರ ಉಳಿದಿರುತ್ತೆ. ಸೀತಾ ತಕ್ಷಣ ತನ್ನ ತಂಗಿಯನ್ನ ಬಿಡಿಸ್ತಾಳೆ. ಇಬ್ರು ಭಯದಿಂದ ಒಬ್ರನ್ನೊಬ್ರು ಅಪ್ಕೋತಾರೆ. ಆ ಕಡೆ ಪುರೋಹಿತ ಅವನ ಕರ್ಮದ ಶಿಕ್ಷೆ ಅನುಭವಿಸಿ ಸತ್ತು ಹೋಗ್ತಾನೆ. ಕೆಲವು ತಿಂಗಳುಗಳ ನಂತರ ಒಂದು ಹೆಂಗಸು ಮಗುವಿಗೆ ಜನ್ಮ ಕೊಡ್ತಿದ್ದಾಳೆ. ಅವಳು ನೋವಿನಿಂದ ಜೋರಾಗಿ ಕಿರಿಸ್ತಾ ಇದ್ದಾಳೆ. ಸೀತಾನೇ ಆಯಾ ಆಗಿ ಆ ಮಗುವಿನ ಜನ್ಮಕ್ಕೆ ಸಹಾಯ ಮಾಡ್ತಿದ್ದಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳ ಕೈಯಲ್ಲಿ ಹುಟ್ಟಿದ ಮಗು ಇರತ್ತೆ. ಸೀತಾ ಮಗುನ ನೋಡ್ತಾಳೆ. ನಂತರ ಸಂತೋಷದಿಂದ ಅದರ ಅಮ್ಮನ್ನ ನೋಡ್ತಾಳೆ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಮಗಳು ಹುಟ್ಟಿದಾಳೆ.